ಶಿವರಾತ್ರಿ ವಿಶೇಷ ಮಣಿಪಾಲದ ಶಿವಪಾಡಿಯಲ್ಲಿ ನಡೀತಾ ಇದೆ ಶಿವಪಾಡಿ ವೈಭವ. ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಹೇಗಿದೆ ಇಲ್ಲಿನ ಊಟದ ವ್ಯವಸ್ಥೆ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಶಿವಾನಂದ ಪ್ರಭು ಅಂತ. ಈ ವರ್ಷ ಈ ಶಿವಪಾಡಿ ವೈಭವದ ಅನ್ನದಾನದ ಒಂದು ಮುಖ್ಯ ಇದನ್ನು ನಾನು ವಹಿಸ್ಕೊಂಡಿದ್ದೀನಿ. ಅದರೊಟ್ಟಿಗೆ ಇವರು ಕೃಷ್ಣರಾಯ ಪಾಟೀಲ ಅಂತ, ಇವರು ನಮ್ಮ ರೆಗ್ಯುಲರ್ ಇಲ್ಲಿ ಏನು ಅನ್ನದಾನ ಪ್ರತಿ ಸೋಮವಾರ ನಡೆಯುತ್ತೆ ಅದರ ಉಸ್ತುವಾರಿ ಇವರು ನೋಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಸಲ ನಮ್ಮ ಶಿವಪಾಡಿ ವೈಭವ 2 ದಿನದ ಕಾರ್ಯಕ್ರಮ. ನಿನ್ನೆ ಬೆಳಿಗ್ಗೆಯಿಂದ ಇವತ್ತು ರಾತ್ರಿವರೆಗೆ. ನಿನ್ನೆ ಬೆಳಿಗ್ಗೆ ಉಪಹಾರದಿಂದ ಶುರುವಾಗಿ ಒಂದು ಸುಮಾರು 700-800 ಜನರಿಗೆ ಉಪಹಾರ, ಮಧ್ಯಾಹ್ನ ಸುಮಾರು ಒಂದು 7,000 ಜನರಿಗೆ ಅನ್ನದಾನದಲ್ಲಿ ಒಂದು ಅಂದರೆ ಉಪ್ಪಿನಕಾಯಿ, ಪಲ್ಯ, ಆಮೇಲೆ ನಮ್ಮ ಸಾರು ಮತ್ತು ಸಾಂಬಾರು, ಅದಾದಮೇಲೆ ಪಾಯಸ, ಸ್ವೀಟು ಮುಂತಾದಿತ್ತು, ಹಾಗೆ ಮಜ್ಜಿಗೆ ಇದೆಲ್ಲ ಸೇರಿ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿ ಸುಮಾರು 7,000 ಜನರಿಗೆ ನಿನ್ನೆ ನಾವು ಅನ್ನದಾನ ವ್ಯವಸ್ಥೆಯನ್ನು ಮಾಡಿದ್ವಿ. ಸುಮಾರು 7,000 ಜನ ನಿನ್ನೆ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಬೆಳಿಗ್ಗೆಯಿಂದ ಅದೇ ರೀತಿ ನಿನ್ನೆ ರಾತ್ರಿ ನಮ್ಮ ಒಂದು 800-900 ಜನರಿಗೆ ಅಂದರೆ ವಾಲಂಟಿಯರ್ಸು ಮತ್ತು ಇಲ್ಲೆಲ್ಲ ಅಂಗಡಿ ಇದ್ದವರಿಗೆಲ್ಲ ನಿನ್ನೆ ರಾತ್ರಿ. ಅದೇ ರೀತಿ ಇವತ್ತು ಬೆಳಿಗ್ಗೆ ಉಪಹಾರ, ಪುನಃ ಮಧ್ಯಾಹ್ನ ಇವತ್ತು ಸುಮಾರು ಇದುವರೆಗೆ ಒಂದು 8,000 ಜನರಿಗೆ ಅನ್ನದಾನ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಇವತ್ತು ನಿನ್ನೆ ಹಾಗೇನೆ ಇವತ್ತು ಏನೇನು ನಿನ್ನೆ ಇತ್ತು ಅದೇ ರೀತಿ ಇವತ್ತು ಸ್ವೀಟು ಸ್ವಲ್ಪ ಡಿಫ್ರೆಂಟ್ ಮಾಡಿ ಇವತ್ತು ನಾವು ಎಲ್ಲರಿಗೂ ಅನ್ನಪ್ರಸಾದವನ್ನು ಬಡಿಸಿದ್ದೀವಿ. ಇದಕ್ಕೆ ಮುಖ್ಯ ಕಾರಣರಾದವರು ನಮ್ಮ ನಾಗರಾಜ ಭಟ್ರು ಸಹ ಮತ್ತು ಎಲ್ಲ ಭಕ್ತಾದಿಗಳಿಂದ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದೇ ರೀತಿ ನಾವು ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಲಿ ಅಂತ ನಾವು ಸಹ ಒಂದು ದೇವರ ಹತ್ರ ಬೇಡ್ಕೊಳ್ಳೋದು. ಮೊನ್ನೆ 13ರಿಂದ ಇವತ್ತಿನವರೆಗೆ ಶಿವಪಾಡಿಯಲ್ಲಿ ಸಾಂಗವಾಗಿ ನಡೆದದ್ದು ತುಂಬ ಖುಷಿ ಆಗ್ತಾ ಇದೆ. ಆ ಕೆಲಸದ ಎಫರ್ಟ್ ಅಂತ ಹೇಳುವುದು ಇವತ್ತು ಆ ದಣಿವೆಲ್ಲ ನಿವಾರಣೆ ಆದಾಗೆ ಅನಿಸ್ತಾ ಇದೆ. ಯಾಕಂತೇಳಿ ಮೊನ್ನೆ 13ರಿಂದ ಪಟ್ಟ ಶ್ರಮ ಇವತ್ತು ಸಾರ್ಥಕ ಆದಾಗ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ನಿರೀಕ್ಷೆ ಇದ್ದಕ್ಕಿಂತ ದುಪ್ಪಟ್ಟಾಗಿ ಜನ ಆಗಿದೆ. ಅದು ಇನ್ನೂ ನಮಗೆ ಸಂತೋಷ ಕೊಡ್ತಾ ಉಂಟು. ಅದರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿರುವಂಥ ಉಳಿದವರ ಸಹಕಾರ ಅದು ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಮತ್ತು ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಏನೆಲ್ಲ ಬೇಕು ಅದು ಎಲ್ಲವನ್ನೂ ಮಾಡಿದ್ದೇವೆ. ಅದು ಯಾರಿಗೆ ಏನೂ ಕೊರತೆ ಆಗದಿದ್ದಾಗೆ ಆದದ್ದು ದೇವರ ದಯದಿಂದ ನಮಗೆ ತುಂಬ ಖುಷಿ ಕೊಟ್ಟಿದೆ. ಅದು ಸಾಮಾನ್ಯವಾದ ಒಂದು ನಿರೀಕ್ಷೆ ಇರ್ತದೆ ನಮಗೆ. ಅದನ್ನು ಜನ ಬಂದಾಗೆ ಮತ್ತೆ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ, ಉಳಿದ ವ್ಯವಸ್ಥೆಗಳನ್ನೆಲ್ಲ ಹಾಗೆ. ಪ್ರತಿ ಸೋಮವಾರ ಇಲ್ಲಿ ಅನ್ನದಾನ ಸೇವೆ ನಡೀತದೆ. ಸಾಧಾರಣ 600-700 ಜನ ಊಟ ಮಾಡ್ತಾರೆ. ಮಣಿಪಾಲದ ಇವರು ಸ್ಟಾಫ್ಗಳು, ಮಾಹೆ, ಉದಯವಾಣಿ, ಮಣಿಪಾಲ್ ಪ್ರೆಸ್ ಎಲ್ಲರೂ ಇಲ್ಲಿ ಆ ಟೈಮಿಗೆ ಬರ್ತಾರೆ. ಸಾಧಾರಣ 12:30ಯಿಂದ 2:30 ಗಂಟೆವರೆಗೆ ಜನ ಬರ್ತಾರೆ. ಮತ್ತು ಇದಕ್ಕೆ ತುಂಬ ನಮಗೆ ದಾನಿಗಳು ಸಿಗ್ತಾರೆ. ಒಂದು ಅನ್ನ ಸಂತರ್ಪಣೆಯನ್ನು 15,000 ರೂಪಾಯಿ ಅಂತ ಮಾಡಿದ್ದೇವೆ. ಅದು ಸಾಕಾಗೋದಿಲ್ಲ, ಆದರೂ ದಾನಿಗಳು ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಟೆಂಪಲ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಮಹೇಶ್ ಠಾಕೂರ್ ಲೀಡರ್ಶಿಪ್ಪಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಹಾಗಾಗಿ ನಾವು ಅದ್ರ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ. ನಾವು ಮೊನ್ನೆ 13 ತಾರೀಕಿಂದ ಇಲ್ಲಿ ನಮ್ಮ ಸಹಾಯಕರು ಎಲ್ಲ ಸುಮಾರು ಜನ ಒಂದು 15-16 ಜನ ಇದ್ದಾರೆ. ಮತ್ತು ಒಂದು 10,000 ಲಾಡು, 10,000 ಕಡಿ ಮೊದಲೇ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ಇಲ್ಲಿ ಎಲ್ಲ ಸೇರಿ. ಮತ್ತು ನಾವು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಿ ಮತ್ತು ಇಲ್ಲಿಯವರೆಲ್ಲ ಸಹಕಾರ ಸಿಕ್ಕಿದೆ ನಮಗೆ. ಮತ್ತು ಇಷ್ಟು ನಿರೀಕ್ಷೆ ಇದ್ದಿಲ್ಲ. ಈಗ ಜನ ದುಪ್ಪಟ್ಟು ಆಗ್ತಾ ಇದ್ದಾರೆ. ಬಂದವರಿಗೆ ನಾವು ಯಾರಿಗೂ ಊಟದ ಒಂದು ಕೊರತೆ ಮಾಡಿಲ್ಲ, ಎಲ್ಲರಿಗೂ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ.